ರಾಜ್ಯದಲ್ಲಿ ಬೇಸಿಗೆ ಕಾಲ ಇದೆ ಈಗ ಅಷ್ಟೇ ಯಾಕೆ ದೇಶದಲ್ಲಿನೇ ಇದೆ. ಇದರ ಪರಿಣಾಮ ಏನು? ಬಿಸಿಲು ಜಾಸ್ತಿ ಇರುತ್ತೆ. ಎಷ್ಟಾಗಿದೆ? 40 ಡಿಗ್ರಿ ಇದೆ. ಇದಿನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗಾಗಲೇ ಆಚೆ ಹೋಗಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ರಾಜ್ಯದಲ್ಲಿ ಭಯಂಕರವಾದಂಥ ಬಿಸಿಲು ಕಾಡ್ತಾ ಇದೆ. ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂಥ ಬಿಸಿಲ ಬೇಗೆ ಸುಡ್ತಾ ಇದೆ. ಕಲಬುರಗಿ ರಾಯಚೂರಿನಲ್ಲಿ 40 ಡಿಗ್ರಿ ಇದೆ. ಬಹುತೇಕ ಜಿಲ್ಲೆಗಳಲ್ಲಿ 40 ಡಿಗ್ರಿ ಉಷ್ಣಾಂಶ ಇದೆ. 3-4 ದಿನ ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಕಲಬುರಗಿ ರಾಯಚೂರುಗಳಲ್ಲೆಲ್ಲ 43, 44, 45ರವರೆಗೂ ಕೂಡ ಹೋಗುತ್ತೆ. ಈ ಬಾರಿ 46ರವರೆಗೂ ಕೂಡ ಹೋಗಬಹುದು ಅನ್ನುವಂಥದ್ದನ್ನು ಅಂದಾಜಿಸಲಾಗ್ತಾ ಇದೆ. ಬಿಸಿಲು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟೇ ಈ ಬಾರಿ ಮಳೆನೂ ಹೆಚ್ಚಾಗಬಹುದು ಅನ್ನುವಂಥ ಒಂದು ಅಂದಾಜಿದೆ. ಅದು ವಾರ್ನ ಎಫೆಕ್ಟ್ ಕೂಡ ಅಂತ ಹವಾಮಾನ ಇಲಾಖೆಯವರಲ್ಲಿರುವಂತಹ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಗಾಳಿ ಯಾವ ಕಡೆಗೆ ಬೀಸುತ್ತೆ ಅದರ ಮೇಲೆ ಪರಿಣಾಮ ಉಂಟಾಗುತ್ತೆ. ನೋ ಐಡಿಯಾ ಈಗ ಸದ್ಯಕ್ಕೆ. ಬಟ್ ಈಗ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾ ಇದೆ. ಭಾಳ ಎಚ್ಚರಿಕೆ ಇಟ್ಕೊಳ್ಳಿ. ಚೆನ್ನಾಗಿ ನೀರು ಕುಡೀರಿ. ಅದನ್ನು ಕುಡಿಬೇಕು ಅಂದ್ರೂ ನೀರು ಭಾಳ ಊರುಗಳಲ್ಲಿ ನೀರಿಲ್ಲ. ಡಿಹೈಡ್ರೇಷನ್ ಆಗಿಬಿಡುತ್ತೆ. ಪರಿಸ್ಥಿತಿಗಳು ಹಂಗಿದೆ ಈಗ. ಸೊ ಹಾಗಾಗಿ ಬಿಸಿಲಲ್ಲಿ ಜಾಸ್ತಿ ಹೋಗಬೇಕಾದ್ರೆ ಕೊಡೆಗಳನ್ನು ಬಳಕೆ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ನೆರಳಲ್ಲಿ ಇರಿ. ಬಿಸಿಲಲ್ಲಿ ಜಾಸ್ತಿ ಅನಿವಾರ್ಯ. ಕೆಲವ್ರಿಗೆ ಬಿಸಿಲಲ್ಲಿ ಕೆಲಸ ಮಾಡಲೇಬೇಕಾಗತ್ತೆ. ಜಾಸ್ತಿ ನೀರು ಕುಡಿಯುವಂಥ ಕೆಲಸ ಮಾಡಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬಹಳ ಕಷ್ಟ ಈ ಸಂದರ್ಭಗಳನ್ನು ಎದುರಿಸೋದಿದೆಯಲ್ಲ, ಭಾಳ ಕಷ್ಟ ಆಗುತ್ತೆ. ಚಳಿ ಏನೋ ಬೆಚ್ಚಗೆ ಇದ್ಕೊಂಡ್ಬಿಟ್ಟು ತಡ್ಕೊಳ್ಬಹುದು, ಆದರೆ ಬಿಸಿಲನ್ನು ಆಗೋದಿಲ್ವಲ್ಲ. ಸೊ ಈಗಾಗಲೇ ಹಲವು ಕಡೆಗಳಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಸ್ವಿಮ್ಮಿಂಗ್ ಪೂಲ್ನ ಮೊರೆ ಹೋಗ್ತಾ ಇದ್ದಾರೆ. ಆ ಸ್ವಿಮ್ಮಿಂಗ್ ಪೂಲ್ನವ್ರಿಗೂ ಹೇಳಬೇಕು, ಸರಿಯಾಗಿ ಮೇಂಟೈನ್ ಮಾಡ್ರಪ್ಪ, ನೀರನ್ನು ಶುದ್ಧವಾಗಿ ಇಟ್ಕೊಳ್ಳಿ. ಬರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನೀರು ಶುದ್ಧ ಮಾಡಲಾರ್ದೇ ಹಂಗೆ ಜನ ಬಿಡೋದಲ್ಲ. ಅದು ಕೂಡ ಸ್ಕಿನ್ನಿಗೆ ಸಮಸ್ಯೆ ಆಗ್ಬಿಡುತ್ತೆ. ಆಮೇಲೆ ಒಂದು ಹೋಗಿ ಇನ್ನೊಂದು ಆಗುತ್ತೆ. ಕೊಡೆಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೀರೆಲ್ಲಿದೆ ಅಲ್ಲಿ ನೀರಿಗೆ ಹೋಗಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ. ಹಂಗಂದು ಹೇಳ್ಬಿಟ್ಟು ಯಾವ್ಯಾವುದೋ ನದಿಗೆಲ್ಲ ಕೆರೆಗಳಿಗೆಲ್ಲ ಇಳಿಯಕ್ಕೆ ಹೋಗಬೇಡಿ, ಬಿಸಿಲಿದೆ ಅಂತ ಹೇಳ್ಬಿಟ್ಟು. ನನ್ನ ಸಹೋದ್ಯೋಗಿ ಈಗ ಕಲಬುರಗಿ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈಗ ಕಲಬುರಗಿಯ ಬಿಸಿಲು ಅಂತಂದರೆ ಅದು ಸಾಮಾನ್ಯವಾಗಿ ಪ್ರತಿ ಬೇಸಿಗೆಯಲ್ಲೂ ಕೂಡ ಒಂದು 44, 45ರವರೆಗೂ ಕೂಡ ಹೋಗುತ್ತೆ. ಈ ಬಾರಿ ಇನ್ನೂ ಹೆಚ್ಚಾಗುತ್ತೆ ಅಂತ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ದಾರೆ. ಸೊ ಈಗ ಎಷ್ಟು ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರವೀಣ್? ಅರುಣ್, ನೀವು ಈಗಾಗಲೇ ಹೇಳಿದಂತೆ ಪ್ರತಿ ಬಾರಿ ಕೂಡ ಕಲಬುರಗಿಯಲ್ಲಿ ಬಿಸಿಲು ಅಂತಂದ್ರೆ ಈ ಒಂದು ಮೇ ತಿಂಗಳಲ್ಲಿ 44, 45 ಡಿಗ್ರಿಯಷ್ಟು ತಾಪಮಾನ, ಗರಿಷ್ಠ ತಾಪಮಾನ ದಾಖಲಾಗ್ತಾ ಇತ್ತು. ಆದರೆ ಸದ್ಯ ಈಗ ಆ ಒಂದು ಗರಿಷ್ಠ ತಾಪಮಾನ ಈಗ ಏಪ್ರಿಲ್ 15ರಿಂದಲೇ ಕಲಬುರಗಿಯಲ್ಲಿ ದಾಖಲಾಗ್ತಾ ಇದೆ. ಪ್ರತಿನಿತ್ಯ ಕೂಡ ಸುಮಾರು 43ರಿಂದ 45.56 ಡಿಗ್ರಿವರೆಗೂ ಕೂಡ ಏನಂದ್ರೆ ಗರಿಷ್ಠ ತಾಪಮಾನ ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಕಲಬುರಗಿಯಲ್ಲಿರುವಂತಹ 4 ತಾಲೂಕುಗಳಲ್ಲಿ ಆಳಂದ ಆಗಿರ್ಬೋದು, ಚಿಂಚೋಳಿ ಆಗಿರ್ಬೋದು, ಕಲಬುರಗಿ ಟೌನ್ ಮತ್ತು ಅಫಜಲ್ಪುರ, ಈ 4 ತಾಲೂಕುಗಳಲ್ಲಿ ಅತಿಯಾದಂತಹ ಬಿಸಿಲು ಗರಿಷ್ಠ ತಾಪಮಾನ ಪ್ರತಿನಿತ್ಯ ದಾಖಲಾಗ್ತಾ ಇದ್ದು, ಸದ್ಯ ಇಲ್ಲಿವರೆಗೂ ಕೂಡ ರೆಕಾರ್ಡ್ ಬ್ರೇಕ್ ಅಂತಂದ್ರೆ ಸುಮಾರು 25 ವರ್ಷಗಳಲ್ಲೇ ಗರಿಷ್ಠ ತಾಪಮಾನ ಏಪ್ರಿಲ್ ತಿಂಗಳಲ್ಲಿ 45.4ರಷ್ಟು ಈಗಾಗಲೇ ಅಂದ್ರೆ ಕಲಬುರಗಿಯಲ್ಲಿ ದಾಖಲಾಗಿದೆ. ಇನ್ನು ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಈಗಾಗಲೇ ಇದು 25 ವರ್ಷಗಳಿಂದ ಅತಿ ಹೆಚ್ಚು ಬಿಸಿಲು ಈ ಬಾರಿ ಏಪ್ರಿಲ್ ತಿಂಗಳಲ್ಲಿ ಬಂದಿದೆ ಅಂತ. ಅದೇ ರೀತಿಯಾಗಿ ಮೇ ತಿಂಗಳಲ್ಲೂ ಹೋದ್ರೆ, ಈ ಹಿಂದೆ ನೋಡೋದಾದ್ರೆ ಸರ್ವೇ ಸಾಮಾನ್ಯವಾಗಿ ಪ್ರತಿ ಸಲ ಏನಂದ್ರೆ 45 ಡಿಗ್ರಿಯಷ್ಟು ಗರಿಷ್ಠ ತಾಪಮಾನ ಇರ್ತಿತ್ತು. ಆದರೆ ಸದ್ಯ ಈಗ ಪ್ರಸಕ್ತ ವರ್ಷ ನೋಡೋದಾದ್ರೆ ಮೇ ಮೊದಲ ವಾರದಲ್ಲೇ ಆ ಒಂದು ರೆಕಾರ್ಡ್ ಬ್ರೇಕ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಸೊ ಹೀಗಾಗಿ ಏನಂದ್ರೆ ಜನರು ಏನಂದ್ರೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಅರುಣ್ ಬಡಗೇರ್. ಯಾಕಂದ್ರೆ ಈಗಾಗಲೇ ಡಿಹೈಡ್ರೇಷನ್ ಸಮಸ್ಯೆಯಿಂದ ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ಹೀಗಾಗಿ ಏನಂದ್ರೆ ಮಧ್ಯಾಹ್ನ ಸುಮಾರು 11:30, 12 ಗಂಟೆ ಆದ್ರೆ ಸಾಕು, 3 ಗಂಟೆವರೆಗೂ ಕೂಡ ಇಡೀ ಒಂದು ಭೂಮಿ ಅಂದ್ರೆ ಕಾದು ಕೆಂಡವಾಗ್ತಾ ಇದೆ. ಹೀಗಾಗಿ ಜನ ಏನಂದ್ರೆ ಅನಾವಶ್ಯಕವಾಗಿ ಹೊರಗಡೆ ಬರಬಾರ್ದು ಮತ್ತು ಆದಷ್ಟು ಡಿಹೈಡ್ರೇಷನ್ ಆಗದಂತೆ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕು ಆ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗಿದೆ. ಈಗಾಗಲೇ ಅರುಣ್ ಏನಂದ್ರೆ ಪ್ರತಿ ವರ್ಷ ಕೂಡ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಲಬುರಗಿ ಸೇರಿದಂತೆ ಈ 8 ಜಿಲ್ಲೆಗಳಲ್ಲಿ ಅಂದ್ರೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಈ ಭಾಗದಲ್ಲಿ ಆಫೀಸ್ ಅವರ್ಸ್ ಚೇಂಜ್ ಆಗುತ್ತೆ. ಸೊ ಈ ಬಾರಿ ಕೂಡ ಈಗಾಗಲೇ ಅಂದ್ರೆ ಬೆಳಗ್ಗೆ 8ರಿಂದ 1 ಗಂಟೆವರೆಗೂ ಕೂಡ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರೋದ್ರಿಂದ ಕಲಬುರಗಿ ಜನರಲ್ಲಿ ಮತ್ತಷ್ಟು ಈ ಒಂದು ಬಿಸಿಲು ಯಾವ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಮತ್ತೆ ಯಾವೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋಂತ ಭಯ ಅಂತೂ ಹುಟ್ಟಿ ಹಾಕಿದೆ. ಅರುಣ್, ಇನ್ನು ನನ್ನ ಮತ್ತೊಬ್ಬ ಸಹೋದ್ಯೋಗಿ ರಾಯಚೂರಿನಿಂದ ವಿಜಯ್ ಜಾಗಡ್ಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ
ಸಾಮಾನ್ಯವಾಗಿ ಬಿಸಿಲು ಬಂದ್ರೆ ಏನು ಮಾಡ್ತಾರೆ ಅಂದ್ರೆ ನೀರಾಗ ಹೋಗಿ ಬೀಳೋ ಕೆಲಸ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲಿಗೆ ಹೋದ್ರೆ ಆರಾಮಾಗಿ ಇರ್ತೈತಿ. ಆದರೆ ಕೆರಿಗೆ ನದಿಗೆಲ್ಲ ಹೋಗ್ಬಿಟ್ರೆ ಅದು ಇನ್ನೂ ಅನಾಹುತ ಆಕೈತಿ. ಯಾಕೆಂದರೆ ಹೂಳಿರ್ತೈತಿ, ಸಿಕ್ಕಾಕೊಂಡ್ಬಿಟ್ಟು ಡೆತ್ ಗಿತ್ ಆಗ್ಬಿಟ್ರೆ ಸಮಸ್ಯೆ. ಇಲ್ಲಿ ಆಯ್ತಲ್ಲ ಇನ್ನೇ ಅಷ್ಟೇ ಮೈಸೂರಿನಲ್ಲಿ 6 ಜನ ಪಾಪ ಸಾವನ್ನಪ್ಪಿಟ್ರು. ಈಗ ಇಲ್ಲಿ ರಾಯಚೂರಿನಾಗ ಹೆಂಗೆ ಬಿಸಿಲಿಂದ ತಡ್ಕೊಳಕ್ಕೆ ಏನು ಮಾಡತ್ತಾರೆ ಜನ ಈಗ? ನಿಜಕ್ಕೂ ಅರುಣ್ ಏನು ರಾಯಚೂರಿನಲ್ಲಿ ಈಗಾಗಲೇ ರಾಯಚೂರು ಅಂದ್ರೇನೆ ಬಿಸಿಲು, ಬಿಸಿಲು ಅಂದ್ರೇನೆ ರಾಯಚೂರು ಅನ್ನುವಂಥದ್ದು ಎಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಈ ವರ್ಷ ಏನು ಬಹು ಬೇಗವಾಗಿ ಬೇಸಿಗೆ ಕಾಲ ಬಂದಿರುವಂಥದ್ದು, ಮೇ ಅಲ್ಲಿ ಬರ್ತಕ್ಕಂಥದ್ದು. ಈಗಾಗಲೇ ಏಪ್ರಿಲ್ ಅಲ್ಲಿ 44.5 ಅಷ್ಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಈಗಾಗಲೇ ದಾಖಲಾಗಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬೇಗನೆ ಇಷ್ಟೊಂದು ಉಷ್ಣಾಂಶ ದಾಖಲಾಗಿರುವಂಥದ್ದು. ನಿಜಕ್ಕೂ ಕೂಡ ಈ ಬಿಸಿಲಿನ ತಾಪಮಾನದಿಂದ ತಪ್ಪಿಸಿಕೊಳ್ಳಿಕ್ಕೆ ಜನ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಾವು ನಿಮ್ಗೆ ತೋರಿಸ್ತೀವಿ, ರಾಯಚೂರು ನಗರದ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಾವು ಈಗ ಬಂದಿರುವಂಥದ್ದು. ಇಲ್ಲಿ ಮಕ್ಕಳು, ದೊಡ್ಡವರು ಪ್ರತಿಯೊಬ್ಬರು ಕೂಡ ಏನು ಈ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿರುವಂಥದ್ದು. ಕಾರಣ ಇಷ್ಟೇ, ಬಿಸಿಲಿನ ತಾಪಮಾನದಿಂದ ರಕ್ಷಣೆಯನ್ನ ತಾವು ಮಾಡಿಕೊಳ್ಳಿಕ್ಕೆ ಬಂದಿರುವಂಥದ್ದು. ನಿಜಕ್ಕೂ ಉಷ್ಣಾಂಶ ಎಷ್ಟರ ಮಟ್ಟಿಗಿದೆ ಅಂದರೆ ದೇಹದಲ್ಲಿನ ನೀರಿನ ಅಂಶವನ್ನು ಕಾಪಾಡಿಕೊಳ್ಳೋದೇ ಒಂದು ಮಟ್ಟಿಗೆ ಚಾಲೆಂಜ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ಒಂದು ಕಡೆ ಸ್ವಿಮ್ಮಿಂಗನ್ನು ಈ ರಜೆ ಹಿನ್ನೆಲೆಯಲ್ಲಿ ಕಲಿಸ್ಬೋದು, ಜೊತೆಗೆ ಅವರಿಗೆ ಏನು ದೇಹವನ್ನು ತಂಪಾಗಿ ಇಡ್ಬೋದು ಅನ್ನುವಂಥ ಕಾರಣಕ್ಕೆ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಬರ್ತಾ ಇದ್ದಾರೆ. ಈ ರಾಯಚೂರು ನಗರದಲ್ಲಿ ಇರ್ತಕ್ಕಂಥ 3-4 ಸ್ವಿಮ್ಮಿಂಗ್ ಪೂಲಲ್ಲೂ ಕೂಡ ಏನು ಜನ ತುಂಬಿರುವಂಥದ್ದು. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಕೂಡ ಜನ ಬರ್ತಾ ಇದ್ದಾರೆ. ನಿಜಕ್ಕೂ ನೀವು ಈಗಾಗಲೇ ಹೇಳಿದ್ರಿ, ಗ್ರಾಮೀಣ ಭಾಗದಲ್ಲಿ ಕೆರೆಗಳಿದೆ, ಅಂತಲ್ಲಿ ಜನ ನಿಜಕ್ಕೂ ಕೂಡ ತುಂಬಾನೇ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಶಾಲೆಗಳಿಗೆ ರಜೆ ಇರೋದ್ರಿಂದ ಮಕ್ಕಳು ಕೂಡ ಅಲ್ಲಿ ಹೋಗುವಂಥ ಅವಕಾಶ ಇರುತ್ತೆ. ಆದರೆ ನಗರ ಪ್ರದೇಶದಲ್ಲಿ ಇಲ್ಲೆಲ್ಲ ವ್ಯವಸ್ಥಿತವಾಗಿ ಮಾಡಿರ್ತಾರೆ, ಪೋಷಕರು ಜೊತೆಗಿರ್ತಾರೆ, ಜೊತೆಗೆ ಟ್ರೈನರ್ಗಳು ಕೂಡ ಇಲ್ಲಿ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಆದರೆ ಏನು ಬಿಸಿಲಿನ ತಾಪಮಾನವನ್ನು ಮಾಡ್ಕೊಳ್ಳಿಕ್ಕೆ ಮಧ್ಯಾಹ್ನ ಸಮಯದಲ್ಲಿ ಈಜಾಡೋದು ಕೂಡ ಅಷ್ಟು ಯೋಗ್ಯ ಅಲ್ಲ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಹೇಳ್ತಾರೆ. ಹೀಗಾಗಿ ಇಲ್ಲಿನ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಬೆಳಗ್ಗೆ ಹಾಗೂ ಸಾಯಂಕಾಲ ಹೆಚ್ಚು ಸ್ವಿಮ್ಮಿಂಗ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪೋಷಕರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಜೊತೆಗೆ ಈಜನ್ನು ಕಲಿಸುವಂಥವ್ರು ಕೂಡ ಇದ್ದಾರೆ. ಈ ಬಿಸಿಲಿನ ತಾಪಮಾನದಿಂದ ಏನು ಪೋಷಕರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ, ದಿನಕ್ಕೆ ಎಷ್ಟು ಜನ ಇಲ್ಲಿ ಬರ್ತಾರೆ, ತಾಪಮಾನ ಹೇಗೆ ರಕ್ಷಣೆ ಮಾಡ್ಕೊಡ್ತಾರೆ? ಮ್ಯಾಕ್ಸಿಮಮ್ ನೋಡಿದ್ರೆ ನೀವು ನೋಡ್ತಾ ಇರೋ ಇವಾಗ ಆಲ್ರೆಡಿ 20 ದಿನ 3 ಜನ ಇದ್ದಾರೆ. ಸೊ ಬರ್ತಾ ಬರ್ತಾ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಸೊ ಹೆಂಗೆ ಜಾಸ್ತಿ ಆಗ್ತದೆ ಆ ಥರ ಬರ್ತಾ ಇರ್ತಾರೆ. ಸೊ ಆಲ್ಮೋಸ್ಟ್ ಹೆಣ್ಮಕ್ಳು ಕಮ್ಮಿ ಬರ್ತಾರೆ ಸರ್, ಯಾಕಂದರೆ ಇಂಡೋರ್ ಇಲ್ಲಲ್ಲ ಇಲ್ಲಿ, ಅದಕ್ಕೋಸ್ಕರ ಆಲ್ಮೋಸ್ಟ್ ಬಾಯ್ಸ್ ಜಾಸ್ತಿ ಬರ್ತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಏನೋ ಒಂದು ಇಂಡೋರ್ ಆದರೆ ಅಥವಾ ಮೇಲೇನೋ ಛತ್ ಬಂದರೆ ಲೇಡೀಸು ಬಂದು ಆಡ್ಬೋದು, ಆ ಥರ ಅವಕಾಶ ಇದೆ. ಸೊ ನೋಡ್ತಾ ಇದ್ರಲ್ಲ, ಗಂಡು ಮಕ್ಕಳು ತುಂಬ ಇದ್ದಾರೆ. ನಿಜಕ್ಕೂ ಅರುಣ್ ಖಂಡಿತವಾಗಿ ಏನು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ನಾವು ಈ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಕಾಣ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು ಪೋಷಕರಿಗೆ ನಿಜಕ್ಕೂ ಕೂಡ ಮಕ್ಕಳ ಒಂದು ನಿರ್ಜಲೀಕರಣ ಸಮಸ್ಯೆಯನ್ನು ತಪ್ಪಿಸಲಿಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ 44 ಡಿಗ್ರಿ ಸೆಲ್ಸಿಯಸ್ನ ಕ್ರಾಸ್ ಮಾಡಿರೋದ್ರಿಂದ ನಿಜಕ್ಕೂ ಕೂಡ ಏನು ಆಸ್ಪತ್ರೆಗಳಲ್ಲೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಈ ಒಂದು ಕಾರಣಕ್ಕೆ ದಾಖಲಾಗುವಂಥ ಅವಕಾಶಗಳು ಕೂಡ ಇರೋದ್ರಿಂದ ನಿಜಕ್ಕೂ ಪೋಷಕರು ಸಾಕಷ್ಟು ಕೇರನ್ನು ಮಕ್ಕಳ ಬಗ್ಗೆ ಮಾಡಲೇಬೇಕಾಗಿದೆ. ರಾಯಚೂರಂಥ ಭಾಗದಲ್ಲಿ ಈಗಾಗಲೇ ಏನು ಸರ್ಕಾರಿ ಕಚೇರಿಯ ಸಮಯಗಳು ಕೂಡ ಬದಲಾಗಿರುವಂಥದ್ದು. ಕಾರಣ ಇಷ್ಟೇ, ತಾಪಮಾನದಿಂದ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಬೆಳಗ್ಗೆ 8ರಿಂದ 1ವರೆಗೆ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಸರ್ಕಾರಿ ನೌಕರರು ಏನು ಈಗ ಜನಗಣತಿಯನ್ನ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಕಂಪಲ್ಸರಿಯಾಗಿ ORS ಅನ್ನ ಕೊಡುವಂಥದ್ದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಯಚೂರು ಜಿಲ್ಲೆ ಸೇರಿದಂತೆ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಾರಿಯ ಬಿಸಿಲಿನ ಅಬ್ಬರ ನಿಜಕ್ಕೂ ಕೂಡ ಜೋರಾಗಿದೆ. ಅದರ ಜೊತೆಗೆ ಏನು ಈ ಏಪ್ರಿಲ್ ಅಲ್ಲಿ ಇಷ್ಟೊಂದು ಇದ್ರೆ ಮೇನಲ್ಲಿ ಹೇಗೆ ಅನ್ನುವಂಥ ಪರಿಸ್ಥಿತಿ ಇದೆ. ಇನ್ನು ಪ್ರತಿಯೊಂದು ನಗರದ ಸರ್ಕಲ್ಗಳಲ್ಲೂ ಕೂಡ ಜನ ಟ್ರಾಫಿಕ್ ಸಮಯದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಬಿದ್ದಾಗಲೂ ಕೂಡ ಪರದಾಡ್ತಾ ಇದ್ದಾರೆ. ಅಲ್ಲೂ ಕೂಡ ನೆರಳು ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾನೆ ಇದ್ದಾರೆ. ಅರುಣ್, ಓಕೆ, ವಿಜಯ್ ಹಾಗೂ ಪ್ರವೀಣ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ಹುಷಾರು, ಬಿಸಿಲು ಜಾಸ್ತಿ ಇದೆ, ಎಚ್ಚರಿಕೆಯನ್ನು ತಗೊಳ್ಳಿ. ಧನ್ಯವಾದಗಳು. ಸೊ ಇದು ಈಗ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ. ಸಾಧ್ಯ ಆದರೆ ಲಿಂಬೆಹಣ್ಣನ್ನು ಬಳಕೆ ಮಾಡ್ಕೊಳ್ಳಿ, ನೀರಲ್ಲಿ ಹಾಕ್ಕೊಂಡು ಅದನ್ನು ಜಾಸ್ತಿ ಸೇವನೆ ಮಾಡ್ಕೊಳ್ಳಿ. ದೇಹ ನಿರ್ಜಲೀಕರಣ ಆಗಬಾರದು. ಅಂದರೆ ನೀರಿನ ಅಂಶ ಕಡಿಮೆ ಆದಾಗ ತಲೆ ಚಕ್ರ ಬರುತ್ತೆ, ಬೀಳ್ತೀರಾ, ಮೂರ್ಛೆ ಹೋಗುವಂಥ ಪರಿಸ್ಥಿತಿಗಳಿರುತ್ತೆ, ಸುಸ್ತಾಗುತ್ತೆ, ಇವೆಲ್ಲ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ.